ವ್ಯತ್ಯಾಸ, ಕಾನ್ಕೇವ್ ಮತ್ತೆ ಕಾನ್ವೆಕ್ಸ್ ಅಲ್ಲಿರುವಂತ ವ್ಯತ್ಯಾಸ. ನೇಚರ್ ಆಫ್ ಮಿರರ್ ಬಂದು ಇದು ಕಾನ್ವರ್ಜಿಂಗ್, ಇಲ್ಲಿ ನೇಚರ್ ಆಫ್ ಮಿರರ್ ಬಂದು ಇಲ್ಲಿ ಡೈವರ್ಜಿಂಗ್. ಇದರಲ್ಲಿ ಕಾನ್ಕೇವ್ ಅಲ್ಲಿ ಕಾನ್ವರ್ಜಿಂಗ್, ಕಾನ್ವೆಕ್ಸ್ ಅಲ್ಲಿ ಡೈವರ್ಜಿಂಗ್. ಇದು ನಿಮ್ಮ ಕಾನ್ಕೇವ್ ಮಿರರ್. ಸೊ ಕಾನ್ವರ್ಜಿಂಗ್ ಅಂತ ಹೇಳಿದ್ರೆ ಸೂರ್ಯನ ಕಿರಣ ಇದ್ರ ಮೇಲೆ ಬಿತ್ತು ಅಂತ ಹೇಳಿದ್ರೆ, ಅರೆ ಬೀಳ್ತಾನೆ ಇಲ್ಲ ಗುರು, ಇವಾಗ ಬೆಳಕಾಯ್ತು, ಬೆಳಕ್ ಬಂತು ಅಲ್ವಾ. ಸೊ ಫೋಕಸ್ ಥ್ರೂ ಹೋಗುತ್ತೆ ಅಲ್ವಾ. ಇಷ್ಟೇ ಬರಲಿ, ಪ್ರತಿಯೊಂದನ್ನು ಫೋಕಸ್ ಥ್ರೂ ಹೋಗುತ್ತೆ, ಈ ರೀತಿಯಲ್ಲಿ ವಾಪಸ್ ಬರುತ್ತೆ ಅಲ್ವಾ. ಅದೇ ನಾವು ಕಾನ್ವೆಕ್ಸ್ ಅಲ್ಲಿ ನೋಡ್ತು ಅಂತ ಹೇಳಿದ್ರೆ ಇಟ್ ವಿಲ್ ಅಪಿಯರ್ ಟು ಕಮ್ ಫ್ರಮ್ ಫೋಕಸ್, ಅಲ್ವಾ. ಇದು ವ್ಯತ್ಯಾಸ. ದಟ್ಸ್ ವೈ ದಿಸ್ ಇಸ್ ಕಾಲ್ಡ್ ಇಸ್ ಡೈವರ್ಜಿಂಗ್. ಇದು ನಿಮ್ಮ ಕಾನ್ವರ್ಜಿಂಗ್ ಮಿರರ್. ಮುಂದೆ ನೇಚರ್ ಆಫ್ ಇಮೇಜ್ ರಿಯಲ್ ಅಂಡ್ ವರ್ಚುವಲ್ ಎರಡು ಇದು ಪ್ರೊಡ್ಯೂಸ್ ಮಾಡ್ಬೋದು ಅಲ್ವಾ. ಒನ್ ವಿಚ್ ಕ್ಯಾನ್ ಬಿ ಕ್ಯಾಪ್ಚರ್ಡ್ ಆನ್ ಸ್ಕ್ರೀನ್ ಅಂಡ್ ಒನ್ ವಿಚ್ ಕ್ಯಾನಾಟ್ ಬಿ ಕ್ಯಾಪ್ಚರ್ಡ್ ಆನ್ ದ ಸ್ಕ್ರೀನ್. ಕಾನ್ವೆಕ್ಸ್ ಅಲ್ಲಿ ಇಟ್ಸ್ ಆಲ್ವೇಸ್ ವರ್ಚುವಲ್. ಸೈಜ್ ಆಫ್ ದ ಇಮೇಜ್ ಬಂದು ಹೈಲಿ ಡಿಮಿನಿಶ್ಡ್ ಟು ಹೈಲಿ ಎನ್ಲಾರ್ಜ್ಡ್, ಪುಟ್ಟದಿಂದ ದೊಡ್ಡದವರೆಗೂ. ಅದೇ ಕಾನ್ವೆಕ್ಸ್ ಅಲ್ಲಿ ಹೈಲಿ ಡಿಮಿನಿಶ್ಡ್ ಟು ಡಿಮಿನಿಶ್ಡ್. ನೀವು ಎಷ್ಟೇ ಒದ್ದಾಡಿದ್ರು ಈಕ್ವಲ್ಲು ದೊಡ್ಡದಾಗ ಅಂತ ಕಾಣೋದೇ ಇಲ್ಲ. ಯೂಸಸ್ ಹಲವಾರಿದೆ, ತಲೆ ಕೆಡ್ಸ್ಕೊಂಡು ಹೋಗೋದು ಬೇಡ. ಲೊಕೇಶನ್ ಆಫ್ ಫೋಕಸ್ ಅಂಡ್ ಸೆಂಟರ್ ಆಫ್ ಕರ್ವೇಚರ್ ಇಸ್ ಇನ್ ಫ್ರಂಟ್ ಆಫ್ ದ ಮಿರರ್, ಇದು ಬಂದು ಬಿಹೈಂಡ್ ದ ಮಿರರ್. ಇದು ನಿಮ್ಮ ಓವರ್ ಆಲ್ ವ್ಯತ್ಯಾಸ. ಇದು ಪ್ರತಿಯೊಂದರಲ್ಲೂ, ಈ ಪ್ರತಿಯೊಂದು ಪಾಯಿಂಟ್ ಅಲ್ಲೂ ಬರ್ದಿರೋದ್ರಲ್ಲೂ ಹಲವಾರು ಅರ್ಥ ಇದೆ. ಪ್ರತಿಯೊಂದು ನೀವು ನನಗೆ ಹೇಳ್ಕೊಟ್ಟಿದ್ದೀನಿ, ನೀವು ನೋಡಿದ್ದೀರಾ, ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ತಿಳ್ಕೊತೀನಿ. ಏನೇ ಒಂದು ವಿಷಯ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಹಿಂದೆ ಹೋಗಿ ಕಲ್ತ್ಕೊಳ್ಳಿ. ಮುಂದೆ ಇನ್ನು ನ್ಯೂಮರಿಕಲ್ಸ್ ಬರುತ್ತೆ, ಅಲ್ಲಿ ಇವನ್ನೆಲ್ಲ ಉಪಯೋಗಿಸ್ತೀವಿ. ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಏನೋ ಮಿಸ್ ಆಗಿದೆ, ಅರ್ಥ ಮಾಡ್ಕೊಳೋದು ಏನೋ ಕಮ್ಮಿ ಇದೆ, ನಿಮ್ಮ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಏನೋ ಕಮ್ಮಿ ಇದೆ. ಅರ್ಥ ಆಯ್ತಾ? ಸೊ ಸಿಸ್ಟಮ್ಯಾಟಿಕ್ ಆಗಿ ಒಂದೊಂದಾಗೆ ಮುಗಿಸ್ಕೊಂಡು ಹೋಗ್ಬೇಕು. ಸೊ ಪಾಸ್ ಮಾಡ್ಕೊಂಡು ಇವೆಲ್ಲ ಬರ್ಕೊಂಬಿಡಿ. ಇಲ್ಲೇನೇ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರು ಮತ್ತೊಂದ್ಸತಿ ರಿವಿಷನ್ ಮಾಡಿಕೊಂಡು ಮುಂದಿನ ಸೆಕ್ಷನ್ನಲ್ಲಿ ನೋಡ್ಕೊಳ್ಳಿ ವಿಡಿಯೋಸ್ನ.